ನಮಸ್ತೆ ಗೆಳೆಯರೇ, ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮರೆಯಬೇಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಈರುಳ್ಳಿ ಪ್ರತಿಯೊಂದು ಅಡಿಗೆ ರುಚಿಯಾಗಿಡಲು ಇದು ಸಹಾಯ ಮಾಡುತ್ತದೆ. ಈರುಳ್ಳಿಯನ್ನು ಪ್ರತಿಯೊಂದು ಮನೆಗಳಲ್ಲಿ ಸಲಾಡ್ ಅಥವಾ ಪಲ್ಯದ ರೂಪದಲ್ಲಿ ಬಳಸಲಾಗುತ್ತದೆ. ಆದರೆ ನಿಮಗಿದು ಗೊತ್ತೇ, ಹಸಿ ಈರುಳ್ಳಿ ತಿನ್ನುವುದರಿಂದ ನಮಗೆ ಎಷ್ಟೆಲ್ಲ ಲಾಭಗಳಿವೆ ಎಂದು? ಸಾಮಾನ್ಯವಾಗಿ ಹಸಿ ಈರುಳ್ಳಿ ಆರೋಗ್ಯಕ್ಕೆ ತುಂಬಾ ಉಪಯೋಗಕಾರಿ ಎಂದು ಹೇಳಲಾಗುತ್ತದೆ. ಈರುಳ್ಳಿಯಲ್ಲಿ ಆ್ಯಂಟಿ ಅಲರ್ಜಿಕ್, ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಕಾರ್ಸಿಲೆನಿಕ್ ಗುಣಗಳಿರ್ತವೆ. ಇದಲ್ಲದೆ ಈರುಳ್ಳಿಯಲ್ಲಿ ವಿಟಮಿನ್ ಎ, B6, ಬಿ ಕಾಂಪ್ಲೆಕ್ಸ್ ಕೂಡ ನೋಡಲಾಗುತ್ತದೆ. ಈರುಳ್ಳಿಯ ಸೇವನೆ ಹಲವು ರೋಗಗಳನ್ನು ವಾಸಿಗೊಳಿಸುತ್ತದೆ. ಹಾಗಾದರೆ ಬನ್ನಿ ಪ್ರತಿದಿನ ಹಸಿ ಈರುಳ್ಳಿ ತಿನ್ನುವುದರಿಂದ ಏನೆಲ್ಲ ಆಗುತ್ತೆ ಅಂತ ತಿಳಿದುಕೊಳ್ಳೋಣ. ಡಯಾಬಿಟಿಸ್ನಲ್ಲಿ ಲಾಭಗಳು. ಈರುಳ್ಳಿ ತಿನ್ನುವುದರಿಂದ ಡಯಾಬಿಟಿಸ್ ಪೇಷಂಟ್ಗಳಿಗೆ ಬಹಳ ಬೆನಿಫಿಷಿಯಲ್ ಎಂದು ಹೇಳಲಾಗುತ್ತದೆ. ಪ್ರತಿದಿನ ನೀವು ಹಸಿ ಈರುಳ್ಳಿ ತಿನ್ನುತ್ತಿದ್ದರೆ ಡಯಾಬಿಟಿಸ್ ರೋಗಿಗಳಿಗೆ ಫಾಸ್ಟಿಂಗ್ ಶುಗರ್ ಲೆವೆಲ್ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಸ್ವೆಲ್ಲಿಂಗ್ ಆಗುತ್ತೆ ಕಡಿಮೆ. ಶರೀರದಲ್ಲಿ ಆಗುವ ಬಾವನ್ನು ಕಡಿಮೆ ಮಾಡಿಕೊಳ್ಳಲು ಈರುಳ್ಳಿ ತುಂಬ ಯೋಗ್ಯವಾಗಿದೆ. ಈರುಳ್ಳಿಯಲ್ಲಿ ಬಹಳ ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಕಂಡುಬರುತ್ತದೆ. ಇದು ಶರೀರದಲ್ಲಿ ಆಗುವ ಬಾವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಐರನ್ನ ಕಡಿಮೆ. ಮತ್ತೆ ಏನಾದರೂ ನಿಮ್ಮ ಶರೀರದಲ್ಲಿ ಐರನ್ನ ಪ್ರಮಾಣ ಕಡಿಮೆ ಇದ್ದರೆ ನೀವು ನಿಮ್ಮ ಡಯಟ್ನಲ್ಲಿ ಈರುಳ್ಳಿಯ ಬಳಕೆ ಮಾಡಬಹುದಾಗಿದೆ. ಈರುಳ್ಳಿಯು ಐರನ್ ಮತ್ತು ಪೊಟ್ಯಾಷಿಯಂನ ಗುಣಗಳಿಂದ ತುಂಬಿರುತ್ತದೆ ಎಂದು ಹೇಳಲಾಗುತ್ತದೆ. ಇದಕ್ಕಾಗಿ ಈರುಳ್ಳಿಯ ಸೇವನೆ ಮಾಡಬೇಕಾಗುತ್ತದೆ. ಇನ್ಫೆಕ್ಷನ್ನಲ್ಲಿ ಹೆಲ್ಪ್ಫುಲ್. ಈರುಳ್ಳಿಯು ಇನ್ಫೆಕ್ಷನ್ನಿಂದ ಕಾಪಾಡಿಕೊಳ್ಳಲು ಸಹಾಯಕಾರಿ ಎಂದು ಹೇಳಲಾಗುತ್ತದೆ. ಈರುಳ್ಳಿಯಲ್ಲಿ ಆ್ಯಂಟಿ ಅಲರ್ಜಿಕ್, ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ಕಂಡುಬರುತ್ತವೆ. ಅವು ಶರೀರಕ್ಕೆ ಹಲವು ತರಹದ ಇನ್ಫೆಕ್ಷನ್ನಿಂದ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಇಮ್ಯುನಿಟಿ ಹೆಚ್ಚಿಸಲು ಸಹಾಯಕಾರಿ. ಇಮ್ಯುನಿಟಿಯನ್ನು ಗಟ್ಟಿಗೊಳಿಸಿಕೊಳ್ಳಬೇಕಾದರೆ ಈರುಳ್ಳಿಯ ಸೇವನೆ ಸಲಾಡ್ ರೂಪದಲ್ಲಿ ಮಾಡಬಹುದಾಗಿದೆ. ಈರುಳ್ಳಿಯಲ್ಲಿ ಇರುವ ಫಾಸ್ಫರಸ್, ಪೊಟ್ಯಾಷಿಯಂ ಮತ್ತು ವಿಟಮಿನ್ ಸಿ ಅಂತಹ ಗುಣಗಳನ್ನು ನೋಡಬಹುದಾಗಿದೆ. ಅವು ಇಮ್ಯುನಿಟಿಯನ್ನು ಹೆಚ್ಚಿಸುವ ಕೆಲಸ ಮಾಡುತ್ತವೆ. ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾಗಿದೆ ಎಂದು ನಾನು ಅಂದುಕೊಂಡಿದ್ದೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.